ಒಂದು ರಾತ್ರಿ ಒಂದು ಹಳೆಯ ಬಂಗ್ಲೆಯಿಂದ ವಿಚಿತ್ರವಾದ ಶಬ್ದ ಕೇಳಿ ಬರುತ್ತಾ ಇತ್ತು. ಒಬ್ಬ ಯುವಕನು ರಾಜ ಉತ್ಸಾಹದಿಂದ ಅದು ಏನು ಅಂತ ನೋಡಲು ಆ ಬಂಗ್ಲೆಯ ಕಡೆ ಹೋಗುತ್ತಾನೆ. ಆ ಬಂಗ್ಲೆಯಲ್ಲಿ ಹುಡುಕುತ್ತಾ ಅವನು ಒಂದು ಹಳೆಯ ದೆವ್ವ ಇರುವ ಕೋಣೆಯ ಕಡೆ ಹೋಗುತ್ತಾನೆ. ಅಲ್ಲಿ ಅವನು ಒಂದು ಹಳೆಯ ಫೋಟೋದಿಂದ ಅಳುವ ರಾಜಕುಮಾರಿಯ ಚಿತ್ರ ನೋಡುತ್ತಾನೆ. ಆದರೆ ಅಚಾನಕ್ಕಾಗಿ ಆ ಚಿತ್ರದಿಂದ ಅಳುವ ಶಬ್ದ ಕೇಳಿ ಬರುತ್ತೆ. ಆಗ ರಾಜಗೆ ಅನಿಸುತ್ತೆ, ರಾಜಕುಮಾರಿ ಆತ್ಮ ನನ್ನ ಸುತ್ತುವರೆದಿದೆ. ರಾತ್ರಿ ಆಗುತ್ತಾ ಇರುವಂಗೆ ಆ ಬಂಗ್ಲೆಯಲ್ಲಿ ವಿಚಿತ್ರವಾದ ಘಟನೆಗಳು ಆಗುತ್ತಾ ಇರುತ್ತೆ. ಅದು ಹಳೆಯ ಗಡಿಯಾರದಿಂದ ಟಿಕ್ ಟಿಕ್ ಅನ್ನುವ ಶಬ್ದ ಮತ್ತು ಬಾಗಿಲುಗಳು ಜೋರಾಗಿ ಬಡಿಯುವ ಶಬ್ದ ಆಗುತ್ತಾ ಇರುತ್ತೆ. ಆಗ ರಾಜ ತಾನು ಹುಡುಕುತ್ತಾ ಒಂದು ಹಳೆಯ ಸುರಂಗದ ಕಡೆ ಹೋಗುತ್ತಾನೆ. ಅದು ರಾಜನಿಗೆ ಒಂದು ಬೇರೆನೇ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಆ ಲೋಕದಲ್ಲಿ ರಾಜ ಆ ರಾಜಕುಮಾರಿಯ ಆತ್ಮವನ್ನು ನೋಡುತ್ತಾನೆ. ರಾಜ ರಾಜಕುಮಾರಿಯ ಆತ್ಮವನ್ನು ಕೇಳ್ತಾನೆ, ಯಾರು ನೀನು? ಯಾಕೆ ಅಳ್ತಾ ಇದೀಯಾ? ನಾನು ಈ ಬಂಗ್ಲೆಯ ರಾಜಕುಮಾರಿ. ನಾನು ಸತ್ತು ತುಂಬಾ ವರ್ಷಗಳಾಯಿತು. ದಯವಿಟ್ಟು ನನಗೆ ನೀನು ಇದರಿಂದ ಮುಕ್ತಿ ಕೊಡಿಸು. ಆಗ ರಾಜ ರಾಜಕುಮಾರಿಯ ಆತ್ಮವನ್ನು ಶಾಂತಿ ಕೊಡಿಸಲು ನಿರ್ಣಯ ಮಾಡುತ್ತಾನೆ. ಅಲ್ಲಿಂದ ರಾಜಕುಮಾರ ತನ್ನ ಲೋಕಕ್ಕೆ ಬರುತ್ತಾನೆ. ರಾಜಕುಮಾರಿಯ ಆತ್ಮ ಶಾಂತಿ ಮಾಡಲು ಶುರು ಮಾಡುತ್ತಾನೆ. ಆಗ ರಾಜಕುಮಾರಿಯ ಆತ್ಮ ಶಾಂತಿ ಆಗುತ್ತೆ. ಆದರೆ ರಾಜ ಆ ದಿನದ ಭಯಾನಕ ದೃಶ್ಯವನ್ನು ಎಂದೂ ಮರೆಯಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಈ ಥರ ಕಥೆಗಳು ಮತ್ತು ಕಿಡ್ಸ್ ಕಾರ್ಟೂನ್ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.